ನಾವು ಅಪ್ಪ ಅಮ್ಮ ವಾಕ್ ಹೋದ್ರೆ ಗೋಬಿ ತಂದ್ಕೊಂಡು ತಿಂತಿದ್ವಲ್ಲ. ಗೋಬಿ ವಾಸ್ ಅದು ಒಂದು ವರ್ಲ್ಡ್ ಕಪ್ ಟಾಸ್ಕ್. ಸಕ್ಕತ್ತಾಗಿರ್ತಿತ್ತು ಗೋಬಿ. ಅಯ್ಯೋ, ಆಕ್ಚುಲಿ ನಾನು ವರ್ಷ ಏನ್ ಮಾಡ್ತಿದ್ವಿ ಅಂದ್ರೆ ಅಪ್ಪ ಅಮ್ಮ ಸಂಜೆ ಹೊತ್ತು ವಾಕ್ ಹೋಗ್ತಾ ಇದ್ರು. ಅವ್ರು ವಾಕ್ ಹೋದ್ರೆ ನಮಗೆ ಅವ್ರಿದ್ರೆ ತೆಕ್ಕೊಡಲ್ವಲ್ಲ, ಬೇಡ ಅಂತಾರಲ್ಲ, ನಾವು ತಿನ್ಬೇಕಲ್ಲ ಅಂತ. ಅವ್ರು ಆ ಕಡೆ ಹೋಗಿದ ತಕ್ಷಣ ಹರ್ಷಂದು ನಂದೊಂದು ಸಿಗ್ನಲ್ ಇರ್ತಾ ಇತ್ತು. ಸರಿ ನಾ ಗೋಬಿ ತರಕ್ ಹೋಗ್ತೀನಿ, ಮುಂದ್ಗಡೆ ಲೈಟ್ ಆನ್ ಆಗೇ ಇದ್ರೆ ಅಪ್ಪ ಅಮ್ಮ ಬಂದಿಲ್ಲ ಅಂತ. ಅವ್ರು ಬಂದ್ರೆ ಅವ್ರು ಒಳಗೆ ಬಂದಿದ ತಕ್ಷಣ ಆಫ್ ಮಾಡ್ಬಿಡು. ನಾನು ಆ ಗೋಬಿ ಪ್ಯಾಕೆಟ್ನ ಅಲ್ಲೊಂದು ಮೋಟರ್ದು ಕಡಪ ಕಲ್ಲಿತ್ತು, ಅದ್ರ ಮೇಲೆ ಇಟ್ಬಿಟ್ಟಿರ್ತೀನಿ. ಕೇಳಿದ್ರೆ ಫ್ರೆಂಡ್ ಹತ್ರ ನೋಟ್ಸ್ ಇಸ್ಕೊಂಬರಕ್ಕೆ ಹೋಗಿದ್ದೀನಿ ಅಂತ ಒಂದು ಕತೆ. ನಂದು ಒಂದು ಅಂಡರ್ಸ್ಟ್ಯಾಂಡಿಂಗ್, ಅದು ಎಮೋಯು ಆಗಿರ್ತಾ ಇತ್ತು. ಅಪ್ಪ ಅಮ್ಮ ಬಂದ್ಬಿಟ್ಟಿರೋರು, ನಾ ಮುಂದ್ಗಡೆ ಲೈಟ್ ಆಫ್ ಮಾಡಿಬಿಟ್ಟಿರ್ತಿದ್ದೆ. ಸೊ ಇವನು ಗೊತ್ತಾಗಿದೆ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ. ಈ ಗೋಬಿ ತಿನ್ನಕ್ಕಾಗಲ್ವಲ್ಲ ಅವ್ರ ಎದುರಿಗೆ, ಗಮ್ ಅಂತ ಈ ಹಲಸಿನಣ್ಣು ಗೋಬಿ ಎಲ್ಲ ಒಂದೇ ಲೆಕ್ಕ ಬರುತ್ತೆ, ವಾಸನೆ ಬರುತ್ತೆ. ಫಸ್ಟ್ ಫ್ಲೋರಲ್ಲಿ ಹಾಫ್ ಪೋರ್ಷನ್ ರೂಮ್ ಇತ್ತು, ಇನ್ನು ಹಾಫ್ ಪೋರ್ಷನ್ ಟೆರೇಸ್, ಓಪನ್ ಟೆರೇಸ್ ಇತ್ತು. ಅಲ್ಲಿ ಒಂದು ಬೆಡ್ಶೀಟ್ ಹಿಂಗೆ ಹೊದ್ಕೊಂಡು ಇವ್ನು ಕೂತ್ಕೊಳ್ಳೋದು, ಗೋಬಿ ಕವರ್ನ ಹಿಂಗೆ ತೊಡೆ ಮೇಲೆ ಮಧ್ಯದಲ್ಲಿ ಇಟ್ಕೊಂಡ್ಬಿಡೋದು, ಹಿಂಗೆ ಬೆಡ್ಶೀಟ್ ಹೊದ್ಕೊಂಡು ಕೂತ್ಕೊಂಡ್ಬಿಟ್ಟು ಬುಕ್ ಇಟ್ಕೊಂಡ್ಬಿಡೋದು, ಇಲ್ಲಿ ಓದ್ತಾ ಇರೋ ಥರ. ನಾನು ವಾಕ್ ಮಾಡ್ಕೊಂಡು ಓದೋದು, ಇವನು ಒಂದ್ ಬೈಟ್ ಅವ್ನು ತಿನ್ನೋದು, ಒಂದ್ ಬೈಟ್ ನಂಗೆ ತಿನ್ನೋದು. ಅದ್ರಲ್ಲಿ ಏನಾರು ಒಂದ್ ಬೈಟ್ ಎಕ್ಸ್ಟ್ರಾ ತಿನ್ಬಿಟ್ರೆ ನನಗೆ ಬುಕ್ ಇಟ್ಕೊಂಡು ಸಮುದ್ರ ಕಲಕಿ ಒಳಗಿರೋದೆಲ್ಲ ಕುಲಕಿ. ನಾನು ಓಡಾಡ್ಕೊಂಡು ನೋಡ್ಕೊಂಡು ಬುಕ್ ಇಟ್ಕೊಂಡು ಅಪ್ಪ ಅಮ್ಮ ಬಂದ್ರೆ ಇಲ್ವಾ ಟೆರೆಸಿನ ಬಗ್ ನೋಡೋದು, ಬೇಗ ತಿನ್ಸು ಅಂತ. ಎಲ್ಲದಕ್ಕಿಂತ ಹೈಲೈಟ್ ಏನಂದ್ರೆ ಲಾಸ್ಟಲ್ಲಿ ₹2 1 ಸೆಂಟರ್ ಫ್ರೆಶ್ ಬಾಯಿ ವಾಸನೆ ತಿಂದಿರೋದು ವಾಸನೆ ಬರಬಾರ್ದು ಅಂತ. ಸೊ ಗೋಲ್ಡನ್ ಟೈಮ್ಸ್, ಮಜಾ ಮಾಡಿದೀವಿ ಆ ಟೈಮಲ್ಲಿ.